ಬುದ್ಧಿವಂತಿಕೆ ಮತ್ತು ವ್ಯವಹಾರ ಜ್ಞಾನ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅತ್ಯವಶ್ಯಕ. ಕೆಲವು ಬಾರಿ ವಿದ್ಯೆ ಕಲ್ತಿದ್ರೂ ಕೂಡ ವ್ಯವಹಾರ ಜ್ಞಾನ ಅಂತೂ ಅವಶ್ಯವಾಗಿ ಬೇಕೇ ಬೇಕು. ವಿದ್ಯೆಯ ಜೊತೆಯಲ್ಲಿ ವ್ಯವಹಾರ ಜ್ಞಾನ ಇದ್ದರೆ ತುಂಬ ಎತ್ತರದ ಮಟ್ಟಕ್ಕೆ ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತೊಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ. ಒಮ್ಮೆ ರಾಜನೊಬ್ಬನಿಗೆ ಹಣದ ಅವಶ್ಯಕತೆ ಬಿತ್ತು. ರಾಜ್ಯದ ಅಭಿವೃದ್ಧಿ ತುಂಬ ಹಣ ಬೇಕಿತ್ತು. ಸದ್ಯ ಅವನ ಭಂಡಾರದಲ್ಲಿ ಅಷ್ಟೊಂದು ಹಣ ಇರಲಿಲ್ಲ. ಆದ್ದರಿಂದ ಆತ ತನ್ನ ಪಕ್ಕದ ರಾಜ್ಯದ ರಾಜನನ್ನು ಹಣವನ್ನು ಸಾಲವಾಗಿ ಕೊಡುವಂತೆ ಕೇಳಿದ. ಅವನು ಒಪ್ಕೊಂಡ. ಹಣದ ಮೊತ್ತ ದೊಡ್ಡದಾಗಿದ್ದರಿಂದ ಅದನ್ನು ತರಲಿಕ್ಕೆ ತನ್ನ ಮಂತ್ರಿಯನ್ನು ಕಳಿಸಿಕೊಡುವುದಾಗಿ ಹಣದ ಅವಶ್ಯಕತೆ ಇದ್ದ ರಾಜ ತಿಳಿಸಿದ. ಮಂತ್ರಿಯ ರಕ್ಷಣೆಗೆ 3 ಜನ ಸೈನಿಕರನ್ನ ಗೊತ್ತು ಮಾಡಿ ಕಳಿಸಿದ. ಪ್ರತಿ ರಾಜ್ಯದಲ್ಲೂ ರಾಜನ ಅರಮನೆಯಲ್ಲಿ ದ್ರೋಹಿಗಳು ಇರುತ್ತಾರಲ್ವಾ, ಹಾಗಾಗಿ ದ್ರೋಹಿ ಇಲ್ಲೂ ಕೂಡ ಇದ್ದ. ಅವನು ಈ ಮಾಹಿತಿ ದೊರೆತ ಇದ್ದ ಹಾಗೆ ಅದನ್ನು ಒಬ್ಬ ದೂತನ ಮುಖಾಂತರ ನರಸಪ್ಪನಿಗೆ ತಿಳಿಸಿದ. ನರಸಪ್ಪ ಮಹಾ ದರೋಡೆಕೋರ. ದಾರಿಯಲ್ಲಿ ಸಾಗುವವನ್ನ ಹೊಡೆದು ದೋಚೋದೆ ಅವನ ಕೆಲಸ. ಈಗ ನರಸಪ್ಪನಿಗೆ ಬಹಳ ಸಂತೋಷ ಆಯಿತು. ಇಷ್ಟು ದೊಡ್ಡ ಹಣವನ್ನು ಪರರಾಜ್ಯದಿಂದ ತರಲಿಕ್ಕೆ ಹೊರಟ ಮಂತ್ರಿ ಯಾರು, ಅವನ ರಕ್ಷಣೆಗೆ ಇದ್ದ ಸೈನಿಕರು ಯಾರು ಅನ್ನೋ ಎಲ್ಲ ವಿಷಯಗಳನ್ನು ಸಂಗ್ರಹಿಸಿದ. ಯಾವ ಸಮಯದಲ್ಲಿ ಮಂತ್ರಿ ಮನೆಯಿಂದ ಹೊರಟ ಅನ್ನೋದೇ ತಿಳಿದು ತನ್ನ ಜೊತೆಗಾರರನ್ನು ಕರೆದುಕೊಂಡು ಮುಂದೆ ಹೋಗಿ ಕಾಡಿನ ದಾರಿಯಲ್ಲಿ ನಿಂತುಕೊಂಡ. ಮಂತ್ರಿ ಹಾಗೂ ಅವನ ರಕ್ಷಕರು ಬಂದೊಡನೆ ಅವರ ಮೇಲೆರಗಿ ಶಸ್ತ್ರಗಳನ್ನು ಕಿತ್ಕೊಂಡು ಅವರ ಬಟ್ಟೆ ಬರೆಗಳು ಆಭರಣಗಳನ್ನೆಲ್ಲ ಬಿಚ್ಚಿಸಿ ಅವರನ್ನು ಹತ್ತಿರದಲ್ಲಿದ್ದ ಮರಕ್ಕೆ ಕಟ್ಟಿಹಾಕದು. ನರಸಪ್ಪ ಮಂತ್ರಿಯ ವೇಷ ಹಾಕ್ಕೊಂಡು ತನ್ನ ಜೊತೆಗಾರರಲ್ಲಿ 3 ಅಂಗರಕ್ಷಕರ ಬಟ್ಟೆಯನ್ನು ತೊಡಿಸಿದ. ತಾವೇ ಪಕ್ಕದ ರಾಜ್ಯದ ರಾಜನ ಕಡೆಗೆ ಹೋಗಿ ಅಪಾರವಾದ ಧನವನ್ನು ಪಡೆದುಕೊಳ್ಳುವುದು ಅವರ ಯೋಜನೆ. ಆಗ ಅವನಿಗೊಂದು ವಿಚಾರ ಬಂತು. ತಾನೇನೋ ಹೋಗಿ ಪಕ್ಕದ ರಾಜ್ಯದ ರಾಜನನ್ನು ಕಂಡು ತಾನೇ ಮಂತ್ರಿ ಎಂದು ಹೇಳಿ ಹಣ ಪಡೆದುಕೊಳ್ಬೋದು. ಆದರೆ ಆಗ ರಾಜನಾಗಲಿ ಮಂತ್ರಿಯಾಗಲಿ ರಸೀದಿ ಕೇಳಿದ್ರೆ ಏನು ಮಾಡೋದು? ತನಗಂತೂ ಓದಲಿಕ್ಕೆ ಬರೀಲಿಕ್ಕೆ ಬರೋದಿಲ್ಲ. ಸಹಿ ಹೇಗೆ ಮಾಡೋದು? ತಕ್ಷಣ ತಮ್ಮ ಬಟ್ಟೆಗಳನ್ನು ಗಂಟು ಕಟ್ಟಿ ತಮ್ಮ ಮೊದಲಿನ ವೇಷ ಧರಿಸಿದರು. ನರಸಪ್ಪ ತಮ್ಮ ಊರಿನಲ್ಲಿದ್ದ ಪಂಡಿತರ ಮನೆಗೆ ಹೋದ. ಮಂತ್ರಿಗಳ ಹೆಸರನ್ನು ಹೇಳಿ ಅವರ ಸಹಿ ಮಾಡಲಿಕ್ಕೆ ಕಳಿಸಿಕೊಳ್ಳಲಿಕ್ಕೆ ಕೇಳಿದ. ಮಂತ್ರಿಗಳ ಸಹಿ ಈತನಿಗೆ ಹಾಕಬೇಕು ಅನ್ನೋ ಸಂಶಯ ಪಂಡಿತರಿಗೆ. ಕೇಳಿಯೇ ಬಿಟ್ಟು ಆತ ಬಾಯಿ ಮುಚ್ಕೊಂಡು ಕಲಿಸ್ತೀರೋ ಇಲ್ಲ, ನಿಮ್ಮನ್ನೇ ಮುಗಿಸ್ಬಿಡ್ಲೋ ಅಂತ ಗರ್ಜಿಸಿದ. ಪಂಡಿತರು ಕ್ಷಣ ಯೋಚಿಸಿಬಿಟ್ಟು ಅವನಿಗೆ ಸಹಿ ಮಾಡೋದನ್ನು ಹೇಳಿಕೊಟ್ರು. ಆತ 1-2 ಸಲ ಬರೆದು ತಯಾರಾದ. ನಂತರ ಪಕ್ಕದ ರಾಜ್ಯಕ್ಕೆ ಹೊರಟೇ ಬಿಟ್ಟ. ಅಲ್ಲಿ ಅವನಿಗೆ ಯಾವ ತೊಂದರೆಯೂ ಆಗಲಿಲ್ಲ. ರಾಜ ಇವನನ್ನೇ ನಿಜವಾದ ಮಂತ್ರಿ ಅಂತ ಭಾವಿಸಿ ಸತ್ಕರಿಸಿ ಹಣದ ಪೆಟ್ಟಿಗೆಯನ್ನು ಕೊಟ್ಟ. ರಾಜ್ಯದ ಮಂತ್ರಿ ಬಂದು ಹಸ್ತಾಕ್ಷರ ಮಾಡುವಂತೆ ಕೇಳಿದ. ಆಗ ಮಂತ್ರಿಯ ವೇಷದಲ್ಲಿದ್ದ ನರಸಪ್ಪ ನಕ್ಕ. ಅವನಿಗೆ ಸಹಿ ಮಾಡಲಿಕ್ಕೆ ಗೊತ್ತಿಲ್ವಾ? ಸಹಿ ಮಾಡೇ ಬಿಟ್ಟ. ಆದರೆ ಮಂತ್ರಿಗೆ ಆಶ್ಚರ್ಯವಾದಂತೆ ತೋರ್ತು. ಆತ ಕಾಗದ ತೆಗೆದುಕೊಂಡು ರಾಜನಿಗೆ ತೋರಿಸಿ ಕಿವಿಯಲ್ಲಿ ಏನೋ ಉಸಿರಿದ. ರಾಜ ಹುಬ್ಬು ಗಂಟಿಕ್ಕಿ ಇವರನ್ನ ಬಂಧಿಸಲಿಕ್ಕೆ ಆಜ್ಞೆ ಮಾಡಿದ. ನಂತರ ಪಕ್ಕದ ರಾಜ್ಯದ ನಿಜವಾದ ಮಂತ್ರಿ ಬಂದು ವಿಷಯ ತಿಳಿಸಿದ. ಮಂತ್ರಿಗೆ ಸಂಶಯ ಬಂದು ಯಾಕೆ ಗೊತ್ತಾ? ಆತ ಸಹಿ ಮಾಡಿದ್ದು ದರೋಡೆಕೋರ ನರಸಪ್ಪ ಅಂತ. ಅದು ಪಂಡಿತನ ಬುದ್ಧಿವಂತಿಕೆ. ಆದ್ದರಿಂದ ರಾಜ್ಯಕ್ಕೆ ದೊಡ್ಡ ಅಪಾಯವೇ ತಪ್ಪಿ ಹೋಯಿತು. ಆದ್ಮೇಲೆ ಎಷ್ಟು ಸುಂದರವಾದ ಕಥೆ ಅಲ್ವಾ? ಕಷ್ಟದ ಪ್ರಪಂಚದಲ್ಲಿ ಶಕ್ತಿಯಿಂದಾಗದದ್ದನ್ನು ಯುಕ್ತಿಯಿಂದ ಕೆಲಸ ಮಾಡಬೇಕು. ತನ್ನ ದೇಶದ ಬಗೆಗಿನ ಪ್ರೀತಿ ಪಂಡಿತರಿಂದ ಬುದ್ಧಿವಂತಿಕೆಯ ಕೆಲಸ ಮಾಡಿತ್ತು. ನಾವು ಕೂಡ ಅದೆಷ್ಟೋ ಕಷ್ಟದ ಸಂದರ್ಭದಲ್ಲಿ, ಸಮಸ್ಯೆಯ ಸಂದರ್ಭದಲ್ಲಿ ಜಾಣತನದಿಂದ ಇದ್ದರೆ ಎಲ್ಲ ಸಮಸ್ಯೆಗಳು ಕೂಡ ಕರಗಿ ಹೋಗೋದು ಕ್ಷಣ ಮಾತ್ರದಲ್ಲಿ. ಕತೆ ಇಷ್ಟ ಆಯಿತು, ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ.
ಕೇಳಿದ್ದಕ್ಕೆ ಧನ್ಯವಾದ.